ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಿಯಾ ಬ್ಲಾಗ್. ಇವತ್ತು ನಾವು ನಮ್ಮ ಮನೆಯವರು ಅಪ್ಪನ ಮನೆಗೆ ಹೋಗಿದ್ವಿ. ಹೋದ್ಮೇಲೆ ನನ್ನ ತಂಗಿ ಟೀ ಮಾಡ್ಕೊಂಬಂದು ಕೊಟ್ಟಳು. ಆಮೇಲೆ ಅಪ್ಪ ಚಿಕನ್ ತೊಗೊಂಬಂದು ಕೊಟ್ಟರು. ಸರಿ ಆಯಿತು, ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ನನ್ನ ತಂಗಿ ಬಿರಿಯಾನಿಗೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಡ್ತೀನಿ ಅಂತ ಅಂದ್ಬಿಟ್ಟು ಮ್ಯಾರಿನೇಟ್ ಮಾಡಿಡ್ತಾ ಇದ್ಲು. ಖಾರದ ಪುಡಿ, ಧನಿಯಾ ಪುಡಿ, ಮೆಣಸಿನ ಪೌಡ್ರು ಮತ್ತು ಅರಿಶಿನ ಮತ್ತು ಮೊಸರು ಮತ್ತು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇಡಬೇಕು ಇದನ್ನು ಅಂತ ಅಂದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆಲ್ಲ ಬಿಡಿಸ್ಕೊಳ್ಳೋಣ ಬಿರಿಯಾನಿಗೆ ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ತಾ ಇದ್ವಿ. ಸರಿ ಆಮೇಲೆ ಅವಳು ರುಬ್ಕೋಬೇಕು ಸ್ವಲ್ಪ ಅಂದ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಪುದೀನ ಎಲ್ಲ ಹಾಕ್ಬಿಟ್ಟು ರುಬ್ಬಾದ್ಮೇಲೆ ಆಮೇಲೆ ಒಂದು ಕಾಯಿನ ಸ್ವಲ್ಪ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡ್ಳು. ಆಮೇಲೆ ಪಲಾವ್ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಳು. ಅದಕ್ಕೆ ಒಂದು ಪಾತ್ರೆಗೆ 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ, ಪಲಾವ್ ಮಸಾಲೆ ಎಲ್ಲ ಹಾಕಿದ್ಲು. ಪಲಾವ್ ಮಸಾಲೆ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರೋಂಥ ಮಸಾಲೆ ಹಾಕಿದ್ಲು. ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಒಂದು ಟೊಮೊಟೊ ಕಟ್ ಮಾಡಿ ಹಾಕಿದ್ಲು. ಟೊಮೊಟೊ ಕಟ್ ಮಾಡಿ ಹಾಕಿದ್ಮೇಲೆ ತೆಂಗಿನಕಾಯಿ ಹಾಲು ಸ್ವಲ್ಪ ಹಾಕಿದ್ಲು. ಹಾಲು ಹಾಕಿದ್ಮೇಲೆ ಚಿಕನ್ ಹಾಕಿದ್ಮೇಲೆ ಅಕ್ಕಿ ಹಾಕಿದ್ಮೇಲೆ ಎಷ್ಟು 2 ಗ್ಲಾಸಿಗೆ 4 ಗ್ಲಾಸ್ ನೀರು ಹಾಕಿದ್ಲು. ಉಪ್ಪು ಆಲ್ರೆಡಿ ಆ ಚಿಕನ್ಗೆ ಹಾಕ್ಬಿಟ್ಟಿದ್ಲು ಅವಳು ಜಾಸ್ತಿನೇ. ನನ್ನ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.